ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರಗಳು ಗೈಸ್. ಇವತ್ತಿನ ವೀಡಿಯೋ ಅಂದರೆ ನೋಡ್ತಾ ಗೈಸ್, ನಾನು ಏನಪ್ಪ ಅಂದರೆ ನಮ್ಮ ಸ್ಕೋಳು ಕರು 2 ಕರು ಹಾಕಿದ್ದೋ ನಾನು ಅಪ್ಲೋಡ್ ಮಾಡ್ತಿದ್ದೆ, ಮತ್ತು ಕನ್ಗಡ್ಸು ಮತ್ತು ಒಂದು ಹಸು ರೆಡ್ ಏನೋ ಹಸು. ಅದ್ರ ಬಗ್ಗೆ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಮತ್ತು ಹೊಸ ಪರಿಚಯ ಮಾಡಿಕೊಡ್ತೀನಿ ಒಂದು ಸೆಡ್ಡ, ಅದನ್ನು ನಿಮಗೆ ತಿಳಿಸ್ತೀನಿ ಅಂತಲೇ ಹೇಳ್ತೀನಿ. ನೋಡ್ತಾ ಫ್ರೆಂಡ್ಸ್, ಇದು ಹೆಲ್ದಿ ಆಗೈತೆ ಕರು, ಏನು ತೊಂದರೆ ಆಗಿಲ್ಲ ಈ ಸತಿ. ಏನಪ್ಪ ಅಂದರೆ ಬೇಜಾರು ಎರಡು ಹಸುಗಳು ಬಡ್ಡೆನೇ ಹಾಕೈತೆ, ಅದೊಂಚೂರು ಬೇಜಾರಾಯಿತು. ಮಾತ್ರ ಹಸುಗಳಿಗೆ ಏನು ತೊಂದರೆ ಆಗಿಲ್ಲ, ಚೆನ್ನಾಗಿ ಹೆಲ್ದಿಯಾಗಿ ಮತ್ತು ಬಾವಾಗಿರ್ಬೋದು ಏನೂ ಆಗಿಲ್ಲ, ಎಲ್ಲ ಚೆನ್ನಾಗೈತೆ. ನೋಡ್ತಾ ಇರ್ಬೋದು, ಕನ್ಗಡ್ಸು ಚೆನ್ನಾಗಿ ಒಳಗೆ ಇತ್ತು, ಚೆನ್ನಾಗೈತೆ, ಇಷ್ಟ ಆಯಿತು, ಏನೂ ತೊಂದರೆ ಇಲ್ಲ ಅಂತಲೇ ಹೇಳ್ತೀನಿ. ನೋಡ್ತಾ ಫ್ರೆಂಡ್ಸ್ ಯಾವ ರೀತಿ ಹೆಲ್ದಿ ಆಗೈತೆ ಅಂತ. ನೀವು ಹಸು ಏನಪ್ಪ ಅಂದರೆ ಈಗ 2 ದಿವಸ ಆಗೈತೆ ಕರು ಹಾಕಿ, ಅದರಿಂದ ಒಳಗಡೆ ಕಟ್ಟಾಕೋನಿ ನಾನು ನಿಮಗೆ ತಿಳಿಸ್ತೀನಿ. ಈಗ ಕರು ಹಾಕಿದ ತಕ್ಷಣ ಯಾವ ರೀತಿ ತಿಂಡಿ ಕೊಡಬೇಕು ಅಂತ ನಿಮಗೆ ತಿಳಿಸ್ತೀನಿ. ನಾವು ಯಾಕಪ್ಪ ಅಂದರೆ ಆ ರೀತಿ ತಿಂಡಿ ಮೊದಲೇ ಹೇಳ್ಬಿಡ್ತೀನಿ, ಕೊಡ್ತೀವಿ ಅಂದರೆ. ನೋಡ್ತಾ ಇರೋದು ಇಲ್ಲಿ ಕಡಲೆ ಒಟ್ಟು ಕೊಡ್ತೀವಿ ಫ್ರೆಂಡ್ಸ್ ನಾವು, ನೋಡ್ತಾ ಇರ್ಬೋದು ನೀವು. ಆಮೇಲೆ ನೆಕ್ಸ್ಟು ಫ್ರೆಂಡ್ಸ್, ನಾವು ಪೀಡನ್ನು ಕೊಡ್ತೀವಿ 2 ಡಬ್ಬ, ಕಡಲೆ ಒಟ್ಟು 2 ಡಬ್ಬ, ಈ ರೀತಿ ಪೀಡು 2 ಡಬ್ಬ ಕೊಡ್ತೀವಿ. ಮತ್ತು ಬೆಲ್ಲ ಒಂದು ಹಚ್ಕೊಡ್ತೀವಿ ಫ್ರೆಂಡ್ಸ್. ಆಮೇಲೆ ಮೆಂತ ಕೊಡ್ತೀವಿ, ಮೆಂತ ಒಂದೊಂದು ಹಿಡಿ ಕೊಡ್ತೀವಿ, ಮೆಂತ. ಮತ್ತು ಗೋಧಿ ಬೂಸ ಹಾಕ್ತೀವಿ ಫ್ರೆಂಡ್ಸ್. ಏನಕ್ಕಪ್ಪ ಅಂದರೆ ಇವು ಹಾಕೋದು, ಈಗ ಅವು ಕ್ಯಾಲ್ಶಿಯಮ್ಗೆ ಕಡಿಮೆ ಆಗಿರೋದ್ರಿಂದ ಸಿಹಿ ಪದಾರ್ಥ ಕೊಟ್ಟರೆ ಚೆನ್ನಾಗಿರ್ತವೆ ಹಸುಗಳು ಅಂತ ಕಾರಣ. ಮತ್ತು ಹೀಟಾಗಿರೋ ಪದಾರ್ಥ ಕೊಡಬಾರ್ದು ಅಂತ ಅದೇ ರೀತಿ ಕೊಡ್ತೀವಿ. ಬನ್ನಿ ಫ್ರೆಂಡ್ಸ್, ಕೆಂದು ಹಸು ನೋಡ್ದ, ಇದು ರೆಡ್ ಏನೋ, ಇದು ಕರು ಆಗೈತೆ. ಇದು ಕರು ಹಾಕಿ ಅಲ್ಲೇನು 9 ದಿವಸ ಆಗೈತೆ. ಈಗ 9.5 ಲೀಟ್ರಷ್ಟು ಹಾಲು ಕೊಡ್ತೈತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೆ ಯಾವ ರೀತಿ ತಿಂಡಿ, ಈಗ ನಾನು ತೋರಿದ್ನಲ್ಲ ಅದೇ ರೀತಿ ತಿಂಡಿ ಕೊಡ್ತೀವಿ. ಆದರೆ ರವೆ ಬೂಸ ಒಂದು ಎಕ್ಸ್ಟ್ರಾ ಕೊಡ್ತಾನೆ. ಏನಪ್ಪ ಅಂದರೆ ಒಂದು 3 ದಿವಸ, ಒಂದು 4 ದಿವಸ, ಒಂದು 5 ದಿವಸ ಅಂದ್ಕೊಳ್ಳಿ, ಒಂದು 5 ದಿವಸ ಆದಮೇಲೆ ರವೆ ಬೂಸ ಹಾಕೋರು ಏನೂ ಪ್ರಾಬ್ಲಮ್ ಇಲ್ಲ. ಅದು ಚಿನ್ನಿನೂ ಐತೆ, ಆದರೆ ಚಿನ್ನಿ ನಾನು ಒಂದು 20 ಡೇಸ್ 25 ಡೇಸ್ ಆದಮೇಲೆ ಚಿನ್ನಿ ಹಾಕೋದು ಫ್ರೆಂಡ್ಸ್. ಏನಕ್ಕಪ್ಪ ಅಂದರೆ ಹಸುಗಳು ಆರೋಗ್ಯವಾಗಿರಲಿ ಅಂತ. ಅದು ಚಿನ್ನಿ ಏನಕ್ಕೆ ಕೊಡ್ತೀವಿ ಅಂದರೆ ಹಾಲು ಚೆನ್ನಾಗಿ ಇಳೀಲಿ, ಅದರಿಂದ ನಾವು ಚಿನ್ನಿ ಕೊಡೋದು. ಅದಕ್ಕೋಸ್ಕರ ನಾವು ಇದು ಮಾಡ್ತೀವಿ. ಏನಪ್ಪ ಆ್ಯಡ್ ಮಾಡ್ತೀವಿ ಅಂದರೆ ರವೆ ಬೂಸ ಒಂದು 5 ಡೇಸ್ ಆದಮೇಲೆ ಅದೊಂದು 2 ಡಬ್ಬ ಜಾಸ್ತಿ ಕೊಡ್ತೀವಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. 2 kg ಅಷ್ಟು. ನೋಡ್ತಾ ಇರ್ಬೋದು, ಇದು ರವೆ ಬೂಸ ಅಂತಲೇ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಚಿನ್ನಿ ಆಗಿರ್ಬೋದು, ರವೆ ಬೂಸ ಆಗಿರ್ಬೋದು ಎಲ್ಲ ಐತೆ, ಆದರೆ ನಾವು ಇದು ಮಾಡ್ದೆ. ನೋಡ್ತಾ ಫ್ರೆಂಡ್ಸ್, ಹೊಸ ಸೈಡು ನಾನು ಒಂದು ಪರಿಚಯ ಮಾಡ್ಕೊಡ್ತೀನಿ ಅಂದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 6 ಹಸುಗಳು ಐತೆ ಫ್ರೆಂಡ್ಸ್, ಮತ್ತು ಕರುಗಳೊಂದು 2, ಕಟ್ಸೊಂದು ಐತೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಸೆಡ್ ಕಟ್ಟವ್ರೆ ಅಂತ. ಹಸುಗಳು ಯಾವ ರೀತಿ ಹೆಲ್ದಿಯಾಗಿ ಎಷ್ಟು ಚೆನ್ನಾಗವೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಐತೆ ಹಸುಗಳು ಅಂತ. ಶೆಡ್ಡು ಯಾವ ರೀತಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡವ್ರೆ ಅಂತಲೂ ಹೇಳ್ತಾ ಇರ್ಬೋದು. ಆಮೇಲೆ ಈ ಸೈಡ್ ಏನಪ್ಪ ನಾನು ನೋಡಿದೆ ಅಂದರೆ ಜರ್ಸಿ ಆಗಿರ್ಬೋದು, HF ಆಗಿರ್ಬೋದು ಏನೂ ಅಲ್ಲ. ಇಲ್ಲಿ ಯಾವ ರೀತಿ ಯಾವ ಹಸುಗಳು ಸಕ್ಸಸ್ ಆಗುತ್ತೆ, ಆ ಹಸುಗಳು 8 ಕರು ಅಲ್ಲಿ, 5 ಕರು ಅಲ್ಲಿ, 4 ಕರು ಅಲ್ಲಿ, ಆ ರೀತಿ ಅವ್ರು ಸಾಕೊಂಡವ್ರೆ. ಅಲ್ಲಿ ಅಂದರೆ 4 ಕರು, 3 ಕರು, 5 ಕರು ಆ ರೀತಿಯೆಲ್ಲ ಹಾಕ್ಬಿಟ್ಟೈತೆ. ವಯಸ್ಸಾಗಿರೋ ಹಸುಗಳೆಲ್ಲ ಐತೆ. ಆದರೆ ಇಲ್ಲಿ HF ಅಂತ ಏನಿಲ್ಲ, ಯಾವುದು ಹಸು ಸಕ್ಸಸ್ ಆಗುತ್ತೆ ಅದು ಮಾತ್ರ ಇಲ್ಲಿ ಮಾಡಿಕೊಂಡವ್ರೆ, ಅದು ನೋಡಿದೆ. ಆಮೇಲೆ ಶೆಡ್ಡು ಯಾವ ರೀತಿ ಅಂತ, ಈ ರೀತಿ ಶೆಡ್ ನಿರ್ಮಾಣ ಮಾಡಿದ್ರೆ ಏನು ಅನುಕೂಲ ಅಪ್ಪ ಅಂದರೆ, ಈಗ ನಾವು ಸ್ಟಾರ್ಟಿಂಗ್ 1 2 2 ಮತ್ತು 3 ಆ ರೀತಿ ಹಸುಗಳು ಸಾಕಿದಾಗ ನಮಗೆ ಸಕ್ಸಸ್ ಕಾಣ್ತೈತೆ. ಸ್ವಲ್ಪ ಹೆಚ್ಚು ಮಾಡಬೇಕು ಅಂದಾಗ ಈ ರೀತಿ ನಾವು ಶೆಡ್ ನಿರ್ಮಾಣ ಮಾಡ್ಕೊಂಡಾಗ ಅನುಕೂಲ ಅಂತ ಹೇಳ್ತೀನಿ. ಮತ್ತು ಮೋಟ್ರು ಐತೆ, ನೋಡ್ತಾ ಇರ್ಬೋದು. ಏನಕ್ಕಪ್ಪ ಅಂದರೆ ಈಗ ಇಲ್ಲೇ ನಾವು ಬೆಳಗ್ಗೆ ಸಂಜೆ ಕಟ್ಟಾಕ್ತೀವಿ ಅಂದಾಗ ಸ್ವಲ್ಪ ಮೋಟ್ರಲ್ಲಿ ನೀರಿಂಗ್ ಹೊಡೆದಾಗ ತಪ್ಪೆ ಆದಾಗ ಕ್ಲೀನಾಗಿ ಕಾಣುತ್ತೆ. ಅದೊಂದು ವಿಷಯಕ್ಕೆ ಮೋಟ್ರ್ ಮಡಿಕೊಂಡವ್ರೆ ಅಂತಲೇ ಹೇಳ್ಬೋದು. ಅದು ಏನಪ್ಪ ಅಂದರೆ ಇಲ್ಲೇ ಪರ್ಮೆಂಟಾಗಿ ಕಟ್ಟಾಕಲ್ಲ, ಏನಪ್ಪ ಬೆಳಗ್ಗೆ ಹೊರಗಡೆ ಕಟ್ಟಾಕ್ತಾರೆ. ಅಂದರೆ ಈಗ ಹಾಲು ಕರೆದ್ಬಿಟ್ಟು ಬೆಳಗ್ಗೆ ಡೈರಿಗೆ ಹಾಕೋ ಟೈಮಲ್ಲಿ ಹೊರಗಡೆ ಕಟ್ಟಾಕ್ಬಿಟ್ಟು ಇನ್ನು 11:30 12 ಗಂಟೆಗೆ ಮೇವು ಹಾಕ್ತಾ ಕಟ್ಟಾಕ್ತವೆ. ಇನ್ನು ಸಂಜೆ ಗಂಟು ಅಲ್ಲೇ ಇರ್ತವೆ ಅಂತ ಹೇಳ್ತೀನಿ ಫ್ರೆಂಡ್ಸ್, ರಾತ್ರಿ ಗಂಟಲುವೆ. ಅದರಿಂದ ಆಮೇಲೆ ಇದೇ ರೀತಿ ಯಾಕೆ ಕಟ್ಟಾಕ್ಬೋದು ಅಂತ ಹೇಳಿದ್ರೆ ಫ್ರೆಂಡ್ಸ್, ಈಗ ನೋಡಿ ಈ ಸೈಡಲ್ಲಿ ಬಿಸಿಲಾಗಿರ್ಬೋದು, ಗಾಳಿ ಆಗಿರ್ಬೋದು ಎಲ್ಲ ಉತ್ತಮವಾಗಿ ಬರುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ